ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಜೈನ ನಿಗಮ ಮಂಡಳಿ ಸ್ಥಾಪನೆ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದ್ದು, ಕಾಂಗ್ರೆಸ್ ಒಳಗಿನ ಆಂತರಿಕ ರಾಜಕೀಯ ಗೊಂದಲವೇ ಇದಕ್ಕೆ ಕಾರಣ ಎಂದು ಮಾಜಿ ಶಾಸಕ ಸಂಜಯ ಪಾಟೀಲ ಗಂಭೀರ ಆರೋಪ ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಶಿರಗುರ ಗ್ರಾಮದಲ್ಲಿ ಮಾತನಾಡಿದರು. ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಬ್ಬರು ಕೂಡ ವಿಭಿನ್ನ ಬಣಗಳಾಗಿ ವರ್ತಿಸ್ತಾ ಇದ್ದು, ಜೈನ ನಿಗಮ ಮಂಡಳಿ ಸ್ಥಾಪನೆಯ ಕ್ರೆಡಿಟ್ ಯಾರಿಗೆ ಹೋಗಬೇಕು ಎಂಬ ಲೆಕ್ಕಾಚಾರದಿಂದಲೇ ವಿಷಯ ವಿಳಂಬವಾಗ್ತಾ ಇದೆ ಅಂತ ಹೇಳಿದ್ರು. ಸಿದ್ದರಾಮಯ್ಯ ಅವರು ನಿಗಮ ಮಂಡಳಿ ಮಾಡಿದ್ರೆ ಕ್ರೆಡಿಟ್ ಅವರಿಗೆ ಹೋಗುತ್ತೆ ಎಂಬ ಭಾವನೆ ಡಿಕೆಶಿ ಮಾಡಿದ್ರೆ ಕ್ರೆಡಿಟ್ ಅವರಿಗೆ ಹೋಗುತ್ತೆ ಎಂಬ ಭಾವನೆ ಸಿದ್ದರಾಮಯ್ಯ ಅವರಿಗೆ. ಈ ಕಾರಣಕ್ಕಾಗಿ ಜೈನ ಧರ್ಮದ ಮೇಲೆ ಅನ್ಯಾಯ ನಡೀತಾ ಇದೆ ಎಂದು ಸಂಜಯ್ ಪಾಟೀಲ್ ಆರೋಪಿಸಿದ್ದಾರೆ. ಅಲ್ಪಸಂಖ್ಯಾತರಲ್ಲಿ ಹಲವು ಧರ್ಮಗಳು ಇರುವಾಗ ಇತರರಿಗೆ ಆದ್ಯತೆ ನೀಡಲಾಗ್ತಾ ಇದೆ. ಆದ್ರೆ ಜೈನ ಧರ್ಮೀಯರಿಗೆ ಮಲತಾಯಿ ಧೋರಣೆ ಯಾಕೆ ಅಂತ ಸರ್ಕಾರವನ್ನ ಪ್ರಶ್ನೆ ಮಾಡಿದ್ರು. ಎಲ್ಲರೂ ಕೂಡ ಸಮಾನರು ಎನ್ನುವ ಸರ್ಕಾರ ಜೈನರಿಗೆ ನ್ಯಾಯ ಕೊಡಬೇಕು ಅಂತ ಆಗ್ರಹ ಮಾಡಿದ್ರು. ಇನ್ನು ಜೈನ ನಿಗಮ ಮಂಡಳಿ ಬಹುಶಃ ಬಿಜೆಪಿ ಸರ್ಕಾರ ಬಂದ ಬಳಿಕವೇ ಸ್ಥಾಪನೆಯಾಗುವ ಅವಕಾಶ ಸಿಗಬಹುದು, ನೋಡೋಣ ಅಂತ ವ್ಯಂಗ್ಯವಾಡಿದ್ರು. ಕಾಂಗ್ರೆಸ್ ಪಕ್ಷಕ್ಕೆ ಹಸ್ತದ ಗುರುತು ನೀಡಿದ್ದು ಜೈನ ಧರ್ಮದ ವಿಚಾರವೇ ಆಗಿದ್ರು. ಇಂದಿನ ಕಾಂಗ್ರೆಸ್ಗೆ ನಿನ್ನೆ ಹೇಳಿದ್ದ ಮಾತು ನೆನಪಿರುವುದು ಅಂತ ಲೇವಡಿ ಮಾಡಿದ್ರು. ಡಿಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯ ಅವರು ಎರಡು ಬಣ ಆಗಿದಾವ. ಸಿದ್ದರಾಮಯ್ಯ ಅವರು ಮಾಡ್ರ ಡಿಕೆ ಶಿವಕುಮಾರ್ ಅನಿಸ್ತೈತಿ ಅವ್ರಿಗೆ ಕ್ರೆಡಿಟ್, ಡಿಕೆ ಮಾಡ್ರ ಸಿದ್ದರಾಮಯ್ಯ ಅವ್ರಿಗೆ ಅನಿಸ್ತೈತಿ ಅವನಿಗೆ ಕ್ರೆಡಿಟ್ ಅಂತ. ಯಾರಿಗೆ ಕ್ರೆಡಿಟ್ ಕೊಡಂತ ತಿಳ್ಕೊಂಡ ಜೈನ ಸಮಾಜ ಮೇಲೆ ಅನ್ಯಾಯ ಮಾಡ್ತಾ ಇದಾರೆ ಅಂತ ನಮ್ಮ ಭಾವನೆ. ಇದೇ ಒಂದು ನಾವು ಜೋಡಿಸ್ತೇನೆ. ಮತ್ ಮೈನಾರಿಟಿದಲ್ಲಿ ಬರುವಂತ ಜೈನರ, ಮುಸಲ್ಮಾನರ, ಪಾರ್ಸಿ, ಕ್ರಿಶ್ಚಿಯನ್ ಅವ್ರ ಹತ್ರಾಗ ಬರೀ ಜೈನರ ಮೇಲೆ ಯಾಕೆ ಈ ತರ ಮಾಡ್ತಾ ಇದಾರೆ, ನಮ್ಗೆ ಮತ್ತೊಂದು ಸಮಾಜಕ್ಕೆ ಈ ತರ ಮಾಡಕ್ ಸಾಧ್ಯ ಇಲ್ಲ. ಅವ್ರಿಗೆ ತಲೆ ಮೇಲೆ ತಗೊಂಡು ಕುಣಿತಾರೆ. ಆದ್ರೆ ಜೈನರ ಬಹಳ ನಾವು ಶಕ್ತಿಲೇನ ಸಂಖ್ಯೆಲೇ ಕಡಿಮೆ ಮತ್ತು ಅಹಿಂಸಾವಾದಿ, ನಾವೇನು ಮಾಡೋದಿಲ್ಲ ಅಂತ ತಿಳ್ಕೊಂಡು ಗ್ರಾಂಟೆಡ್ ತಗೊಂಡಿದ್ದಾರೆ. ಅದಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ನಮ್ಮ ಭಾವನೆ. ಸರ್, ಸುಮಾರು 2 ಬಾರಿ ಸಮಾವೇಶ ಮಾಡಿದ್ರು. ಮೊನ್ನೆ ಬೆಳಗಾವದಲ್ಲಿ ಆಯಿತು ಮತ್ತು ಇಲ್ಲಿ ಐನಾಪುರದಲ್ಲಿ ಆಯಿತು. ಆ ಸಂದರ್ಭದಲ್ಲಿ ರಾಜ್ಯಪಾಲರು ಬಂದಿದ್ರು, ಅಲ್ಲಿ ಡಿ ಕೆ ಶಿವಕುಮಾರ್ ಬಂದಿದ್ರು. ಅತಿ ಶೀಘ್ರವಾಗಿ 2-3 ತಿಂಗಳಲ್ಲಿ ನಾವು ಒಂದು ನಿಗಮ ಮಾಡ್ತೀವಿ ಅಂತಂದಿದ್ರು. ಆದರೆ 1 ವರ್ಷ ಆಯಿತು, ಏನತಕ್ಕ ಸುಳ್ಳು ಮಾತಾಡೋದಕ್ಕೆ ಏನದಕ್ಕೆ GST ಇಲ್ಲ, ಇನ್ಕಮ್ ಟ್ಯಾಕ್ಸ್ ಇಲ್ಲ, ಸುಳ್ಳು ಮಾತಾಡ್ತಾ ಇದ್ದಾರೆ ಅಷ್ಟೇ. ಅದು ಬಹುಶಃ ಬಿಜೆಪಿ ಸರ್ಕಾರ ಬಂದ ಮೇಲೆ ಮಾಡೋದಂಥ ಅವಕಾಶ ನಮಗೆ ಸಿಗ್ತೈತೆ ಅಂತ ನಮ್ಮ ಭಾವನೆ. ನೋಡೋಣ. ಆದ್ರೆ ಇದಾಗಬೇಕು, ಬೇಗ ಆಗಬೇಕು. ಇಲ್ಲಿ ಯಾವುದೂ ಸರ್ಕಾರ ಅಂತ ನಮ್ದಿಲ್ಲ. ಜೈನ ಸಮಾಜ ಅಲ್ಪಸಂಖ್ಯಾಕ ಇರೋ ಕಾರಣದಿಂದ ಮತ್ತು ಅವ್ರದ್ದು ದೇಶಗ ಸಮಾಜಕ್ಕೆ ದೊಡ್ಡ ಕೊಡುಗೆ ಇದೆ. ಅವ್ರ ಮೇಲೆ ಅನ್ಯಾಯ ಮಾಡಬಾರ್ದು. ಯಾವುದೂ ಸರ್ಕಾರ ಇರಲಿ, ಕಾಂಗ್ರೆಸ್ ಇರಲಿ, ಬಿಜೆಪಿ ಇರಲಿ, ಎಲ್ಲ ಮೈನಾರಿಟಿ ಸಮಾಜಕ್ಕೆ ನೀವು ಒಂದು ಒಳ್ಳೆ ದೃಷ್ಟಿಯಿಂದ ನೋಡಲೇಕ. ಜೈನರ ಬಗ್ಗೆ ಈ ಥರ ಮಲ್ತಾಯಿ ಧೋರಣೆ ಯಾಕಂತ ನಮ್ಗೆ ಅನಿಸ್ತದೆ. ಕಾಂಗ್ರೆಸ್ ಪಕ್ಷಕ್ಕೂ ನಿಮ್ಮ ಕೊಡುಗೆ ಐತ್ರಿ. ಜೈನ ಸಮುದಾಯದ ಅವ್ರದ್ದು ಸಿಂಬಲ್ ಏನು ಹಸ್ತೈತಿಲ್ಲ, ಅದನ್ನ ಜೈನ ಮುನಿಗಳು ಒಬ್ಬರು ಅವ್ರಿಗೆ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಅವ್ರು ನೋಡ್ರಿ, ಅವ್ರಿಗೆ ನಿನ್ನಿಂದ ನೆನಪಿಲ್ಲ, ಇವತ್ತಿಂದ ನೆನಪಿಡ್ತಾರೆ. ಇಂದಿರಾ ಗಾಂಧಿ ಪ್ರಧಾನಮಂತ್ರಿ ಇದ್ದಾಗ ಜೈನ್ ಸಮಾಜ ಬಗ್ಗೆ ಸ್ವಲ್ಪ ಅವ್ರಿಗೆ ಜಾಸ್ತಿ ಪ್ರೀತಿ ಇತ್ತು. ಆದರೆ ಈ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಆಗಲಿ, ಖರ್ಗೆ ಅವ್ರಿಗಾಗಲಿ, ಅವ್ರಿಗೇನು ಅದ್ರ ಬಗ್ಗೆ ಚಿಂತೆ ಇಲ್ಲ. ಅದಕ್ಕೆ ನಾವು ಆ ವಿಷಯ ಮೇಲೆ ಜಾಸ್ತಿ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಈ ಜೈನ್ ಸಮಾಜ ಎಲ್ಲರ ಜೊತೆ ಹೊಂದ್ಕೊಂಡು ಹೋಗುವಂಥ ಒಂದು ಸಮಾಜ. ಯಾರ ಮೇಲೂ ಅವ್ರ ಅಂದ್ರೆ ಕೆಟ್ಟ ಭಾವನೆದಿಂದ ವಿಚಾರ ಮಾಡೋದಿಲ್ಲ. ಆ ಶಕ್ತಿನೂ ಇಲ್ಲ. ನಾವು ಸಂಖ್ಯೆಲೆ ಕಡಿಮೆ ಇದೀವಿ ಅಂತ ತಿಳ್ಕೊಂಡು ಒಂದು ಒಳ್ಳೆ ಅಹಿಂಸಾ ಧರ್ಮದ ಪಾಲನೆ ಮಾಡುವಂಥ ಸಮಾಜ ಅಂತ ಜೈನ್ ಸಮಾಜ ನೋಡ್ತಾರು. ಆದ್ರೆ ಕಾಂಗ್ರೆಸ್ ಅವ್ರು ಮರ್ತು ಬಿಟ್ಟಿದ್ದಾರೆ ಅಷ್ಟೇ. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.